ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಈ ದಿನ ಬೆಳಿಗ್ಗೆನೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಆ್ಯಡ್ ಮಾಡಿದ್ದೀನಿ 2 ದಿನದ್ದು. ಯಾಕಂದ್ರೆ ಈ ಮಧ್ಯೆ ಒಂದು ವೀಕೇ ಆಯಿತು ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಅದಕ್ಕೋಸ್ಕರ 2 ದಿನದ್ದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಹಾಗೆ ಕೊನೆವರೆಗೂ ನೋಡಿ ವಿಡಿಯೋ ಸ್ಕಿಪ್ ಮಾಡಿದೆ. ಕೊನೆಯದಾಗಿ ಒಂದೇ ಒಂದು ಲೈಕ್ ಮಾಡಿ ಹೋಗಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ನಾನು ಇದು ದೇವ್ರ ಪೂಜೆ ಎಲ್ಲ ಮಾಡಿದೆ. ಅದಕ್ಕೆ ಕಳಸಕ್ಕೆ ಏನಕ್ಕೆ ಎಲೆ ಇಟ್ಟಿಲ್ಲ ಅಂದರೆ ಮೊನ್ನೆ ವಾರದ ದಿನ ಇಡೋಕ್ಕಾಗಲಿಲ್ಲ ನನಗೆ. ಅಂದರೆ ಅವತ್ತು ನಾವೆಲ್ಲೋ ಬೇರೆ ಕಡೆ ಹೋಗಿದ್ವಿ, ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗೇನೆ ನಾನು ಪೂಜೆ ಮಾಡಿದ್ದೆ. ಮತ್ತೆ ಇನ್ನೇನು ಕಳಸ ಚೇಂಜ್ ಮಾಡೋದು ಅಂತ ಕಾಯಿ ಅದೆಲ್ಲ ಅಂತ ಹಂಗೆ ಪೂಜೆ ಮಾಡಿದ್ದೀನಿ. ಮತ್ತೆ ವಾರದ ದಿನ ಚೇಂಜ್ ಮಾಡ್ತೀನಿ. ಅವತ್ತು ಹೊಸ ಕಾಯಿ ಮತ್ತು ಎಲೆ ಎಲ್ಲ ಇಡೋಣ ಅಂತಂದು ಬೆಳಿಗ್ಗೆ ಪಪ್ಪು ಸಾಂಬಾರು ಮಾಡಿದ್ದೆ. ಅದ್ರ ಜೊತೆ ಮುದ್ದೆ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ, ನಮ್ಮ ಮನೆಯವರು ಸ್ವಲ್ಪ ಮನೆಯಲ್ಲಿದ್ದಾಗ ಮುದ್ದೆನೇ ಜಾಸ್ತಿ ಮಾಡೋದು ಬೆಳಗ್ಗೆ ಟೈಮು. ಸ್ವಲ್ಪ ಹೇಳ್ತಾ ಇರ್ತಾರೆ ನನ್ನ ಬೆಂಗಳೂರು ಫ್ರೆಂಡ್ಸ್ ಈ ಕಡೆಯವರೆಲ್ಲ, ನೀವು ಬೆಳಿಗ್ಗೆನೇ ಮುದ್ದೆ ಮಾಡಿಬಿಡ್ತೀಯ ನೀನು, ಮತ್ತು ಸಂಜೆ ಎಲ್ಲ ಟಿಫನ್ಗಳು ಮಾಡ್ತೀಯ ಅಂತ. ಮುಂಚೆ ನಾವು ಚಿಕ್ಕ ಮಕ್ಳಿದ್ದಾಗಿಂದ ನಮ್ಮ ಹಳ್ಳಿ ಸೈಡೆಲ್ಲ ಅಷ್ಟೇ, ಬೆಳಿಗ್ಗೆ ಟೈಮು ಮುದ್ದೆ ಸಾಂಬಾರು ಮಧ್ಯಾಹ್ನ ಎಲ್ಲ ತಿನ್ನೋಕ್ಕೆ ಅಂತ ಬೆಳಿಗ್ಗೆನೇ ಟಿಫನ್ ಮಾಡಿದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಮಾಡ್ಕೊಳಕ್ಕಾಗಲ್ವಲ್ಲ. ಈ ಹೊಲದ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಿದ್ರಲ್ಲ ನಮ್ಮಮ್ಮ ಅವರೆಲ್ಲ, ಅವಾಗಿಂದ ಹಳ್ಳಿ ಸೈಡೆಲ್ಲ ಅಷ್ಟೇ, ಬೆಳಿಗ್ಗೆ ಡೈರೆಕ್ಟ್ ಅಡುಗೆ ಮಾಡಿಬಿಡ್ತಾರೆ. ಟಿಫನ್ ಏನಾದರೂ ಇದ್ದರೆ ಸಂಜೆ ಟೈಮ್ ಮಾತ್ರ 1 ಟೈಮ್ ಆಗುತ್ತಲ್ಲ ಟಿಫನ್ನು, ಅದಕ್ಕೆ 1 ಟೈಮ್ ಸಂಜೆ ಮಾಡ್ತಾ ಇದ್ವಿ. ಅದು ಇವಾಗಲೂ ಅಷ್ಟೇ. ಈಗ ನಮ್ಮ ಮನೆಯವ್ರು ಏನಾದರೂ ಇದ್ದರೆ ಮನೆಯಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಮುದ್ದೆ ಅನ್ನ ಸಾಂಬಾರೇ ಊಟ ಮಾಡ್ತಾರೆ. ಟಿಫನ್ ಏನಾದರೂ ಇದ್ದರೆ ಸಂಜೆ ಟೈಮಲ್ಲೇ. ಇಲ್ಲ ಮಕ್ಕಳು ಸ್ಕೂಲ್ಗೆ ಏನಾದರೂ ಆ ಥರ ಹೊರಟಾಗ ಅರ್ಜೆಂಟ್ಗೆ ನನಗೆ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ಅವಾಗ ಮಾತ್ರ ಟಿಫನ್ ಮಾಡ್ತೀನಿ. ಇದು ಮುಂಚೆಯಿಂದ ಅಭ್ಯಾಸ ನಮಗೆ ಹಳ್ಳಿ ಸೈಡ್ ಎಲ್ರಿಗೂ. ನಾವೇ ಅಂತ ಅಲ್ಲ, ಹಳ್ಳಿ ಕಡೆ ಎಲ್ರೂ ಅಷ್ಟೇ, ಟಿಫನ್ಸ್ ಎಲ್ಲ ಸಂಜೆ ಮಾಡ್ಕೊಳ್ಳೋದು, ಅಡುಗೆ ಎಲ್ಲ ಬೆಳಿಗ್ಗೆ ಮಾಡೋದು. ಆ ರೀತಿ ಏನಿಲ್ಲ, ಟೈಮ್ ಇಲ್ಲದೆ ಆ ರೀತಿ ಮಾಡಿ ಅದು ಅಭ್ಯಾಸ ಮುಂಚೆಯಿಂದ. ಈ ಹೊಲದ ಕೆಲಸ ಇದಕ್ಕೆಲ್ಲ ಹೋದರೆ ಬೆಳಿಗ್ಗೆನೇ ಟಿಫನ್ ಮಾಡಿಬಿಟ್ರೆ ಮತ್ತೆ ಬಂದು ಮಧ್ಯಾಹ್ನ ಅಡುಗೆ ಮಾಡಬೇಕಾಗುತ್ತೆ. ಅದೆಲ್ಲ ಮನೆಯಲ್ಲಿ ಇರೋ ಅಂಥವ್ರಿಗೆ ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಅಡುಗೆ, ಸಂಜೆ ಅಡುಗೆ ಈ ರೀತಿ ಮಾಡೋದು. ಕೂಲಿ ಕೆಲಸ ಮತ್ತು ಹೊಲದ ಕೆಲಸ ಮಾಡೋರಿಗೆಲ್ಲ ಡೈರೆಕ್ಟ್ ಅಡುಗೆ ಮಾಡ್ಕೊಂಡು ಹೋಗೋದೇ ಅಭ್ಯಾಸ ಅಲ್ಲ, ಅದು ಹಂಗೆ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಅಲ್ಲಿಂದ ನೆಕ್ಸ್ಟು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಟ್ಟೆ ಶಾಪಿಂಗ್ಗೆ ಮಾನ್ವಿಕನ್ಗೆ ಲಾಸ್ಟಿಗೆ ಅಂತ ಲಿಂಗದಳಿಗೆ ಬಂದ್ವಿ. ನಾನು, ನನ್ನ ತಮ್ಮ ಮತ್ತು ನಮ್ಮ ಮನೆಯವರು. ಅರವಿಂದ್ ಬರಲಿಲ್ಲ, ಮಾನ್ವಿಕು ಲಾಸ್ಯ. ನಮ್ಮ ಪಕ್ಕದ ಮನೆ ಹುಡುಗನೂ ಬಂದಿದ್ದ. ನಾವು ಬರೋಷ್ಟಲ್ಲ ಅವನು ಆಗಲೇ ಬಂದು ಶಾಪಿಂಗ್ ಎಲ್ಲ ಮಾಡಿದ್ದ. ನಾವು ಮಾಡೋವರೆಗೂ ನಮ್ಮ ಜೊತೆಲೇ ಇದ್ದ. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಗೋಬಿ ತಿಂದ್ಕೊಂಡು ಹೋಗೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೀವಿ. ಶಾಪಿಂಗ್ ಎಲ್ಲ ಮುಗೀತು. ಲಾಸ್ಯಗೆ ಶರಾರ ತೊಗೊಂಡ್ವಿ, ತುಂಬ ಚೆನ್ನಾಗಿದೆ ಲಾಸ್ಯ ಡ್ರೆಸ್ಸು. ಹಾಗೆ ಮಾನ್ವಿಕನ್ಗೆ 2 ಸೆಟ್ ತೊಗೊಂಡ್ವಿ. ಅಕ್ಟೋಬರ್ ಮಂತಲ್ಲೇ ಅವನದು ಬರ್ತ್ಡೇನೂ ಇದೆ ಮತ್ತು ದಸರಾ ಹಬ್ಬನೂ ಇದೆಯಲ್ಲ. ಅರವಿಂದನ್ಗೂ ಅಷ್ಟೇ. ಸೊ ಇವರಿಬ್ಬರದು ಅಕ್ಟೋಬರ್ ಮಂತಲ್ಲೇ ಬರ್ಡೇ ಇರೋದ್ರಿಂದ ಹಬ್ಬಕ್ಕೆ ಪಕ್ಕ ಕಂಪಲ್ಸರಿ 2 ಜೊತೆ ತೊಗೊತೀವಿ. ಅದಕ್ಕೆ ಇವ್ರ ಬಟ್ಟೆಗಳು ತುಂಬ ಚೆನ್ನಾಗಿದೆ. ನಾನು ಹಬ್ಬದಲ್ಲೇ ತೋರಿಸ್ತೀನಿ ಎಲ್ರದ್ದು ವೇರ್ ಮಾಡಿದಾಗ. ಹಾಗೆ ನಾನು ಒಂದು ಸ್ಯಾರಿನ ಸುಮ್ಮನೆ ನಾರ್ಮಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಬ್ಲೌಸು ನಾನು ಸೇಲ್ ಮಾಡುವಂಥ ಸ್ಯಾರೀಸಲ್ಲೇ ಒಂದು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಅದನ್ನು ನಾನು ಹಬ್ಬದಲ್ಲಿ ವೇರ್ ಮಾಡಿದಾಗ ಅದನ್ನು ಶೇರ್ ಮಾಡ್ಕೊತೀನಿ. ಗೋಬಿ ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಬಟ್ಟೆ ಶಾಪ್ ಮುಂದೆನೇ ಕುತ್ಕೊಂಡು ಈಗ ತಿಂತಾ ಇದ್ದೀವಿ. ಎಲ್ಲರೂ ಲಾಸ್ಯ ಮಾನ್ವಿಕ್ ಎಲ್ಲರೂ ಒಟ್ಟಿಗೆ ಗೋಬಿ ತಿಂದ್ಕೊಂಡು ಹೋದರೆ ನೆಕ್ಸ್ಟು ಮಧ್ಯಾಹ್ನ ಸ್ವಲ್ಪ ಅಡುಗೆ ಲೇಟ್ ಆದ್ರೂ ಊಟ ಲೇಟ್ ಆದರೂ ನಡೆಯುತ್ತೆ ಅಂತ ಈಗ ಗೋಬಿ ತಿಂದ್ಕೊಂಡು ಹೋಗೋಣ ಅಂತ. ಹೊರಗಡೆ ಬಂದಾಗ ಪಾನಿಪುರಿ ಗೋಬಿ ಈ ರೀತಿ ತಿಂದೇ ಹೋದರೆ ಮನಸ್ಸೇ ಸಮಾಧಾನ ಇರಲ್ಲ. ಇನ್ನು ಊಟ ಮಾಡೋಕ್ಕಾಗಲ್ಲ, ಸುಮ್ಮನೆ ಏನಕ್ಕೆ ಹೊರಗಡೆ ಅಂತಂದು ಈ ಥರ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಹೋಗೋದು. ನಾನು ಪಾನಿಪುರಿ ತಿನ್ನೋಣ ಅಂದ್ಕೊಂಡೆ, ಯಾಕೋ ಗೋಬಿ ತಿನ್ಬೇಕು ಅನ್ನಿಸ್ತು. ಗೋಬಿ ತಿಂದ್ಕೊಂಡು ನೆಕ್ಸ್ಟ್ ಮಾರನೇ ದಿನ ನಾವು ಇದಕ್ಕೆ ಪಾವಗಡ ಅಂತ ಬಂದಿದ್ದಾಯಿತು. ಅಲ್ಲಿಗೆ ಅವತ್ತಿನ ವಿಡಿಯೋನ ಎಂಡ್ ಮಾಡಿದೆ. ಮತ್ತೇನು ಶೂಟ್ ಮಾಡೋಕ್ಕಾಗಿಲ್ಲ. ಹೊಸ ಲಾಟ್ ಬೇರೆ ಸೀರೆಗಳೆಲ್ಲ ಬಂದಿತ್ತು, ಅದನ್ನು ಜೋಡಿಸ್ಕೊಂಡು ಅದಕ್ಕೆ ಬಿಲ್ಲಿಂಗ್ ಎಲ್ಲ ಹಾಕ್ಕೊಂಡು ಅದನ್ನೆಲ್ಲ ಇದು ಮಾಡ್ಕೊಳ್ಳೋದಕ್ಕೆ ಅವತ್ತಿನ ಡೇ ಫುಲ್ ಹಾಗೆ ಕಳೆದೋಯ್ತು. ಅದಕ್ಕೆ ನೆಕ್ಸ್ಟ್ ಡೇ ನಾವು ಏನಕ್ಕೆ ಬಂದ್ವಿ ಪಾವಗಡ ಅಂದರೆ, ಇಲ್ಲಿ ಒಂದು ಶೂಟ್ ಇತ್ತು, ನನಗೆ 2 ಶೂಟ್ ಇತ್ತು. ABC ಬೆಂಗಳೂರು ಫ್ಯಾಷನ್ ಬಜಾರ್ ಅಂತ ಇಲ್ಲೊಂದು ಬಟ್ಟೆ ಶಾಪಿಂದು. ಇಲ್ಲಿ ತುಂಬ ಚೆನ್ನಾಗಿದೆ ಬಟ್ಟೆಗಳು, ತೋರಿಸ್ತೀನಿ ನಿಮಗೆ. ಯಾರಾದರೂ ನಮ್ಮ ಪಾವಗಡ ಸೈಡ್ ಸುತ್ತಮುತ್ತ ಹಳ್ಳಿಯವರಾಗಿದ್ದರೆ ಇಲ್ಲಿ ಹೋಗಿ ತಗೊಳ್ರಿ. ಆದರೆ ಫಿಕ್ಸ್ ರೇಟ್ ಇರುತ್ತೆ. ಇದು ಜಾಸ್ತಿ ಏನೋ ರೇಟ್ ಹೇಳಿ ಫಿಕ್ಸ್ ರೇಟ್ ಅಂತ ಮಾಡಿರಲ್ಲ. ಅದಕ್ಕೆ ತಕ್ಕಂತೆ ಬಟ್ಟೆಗೆ ನಾವು ಈಗ ಬೇರೆ ಶಾಪ್ಸಲ್ಲಿ ಹೋಗಿ ಎಷ್ಟು ಇರ್ತೀವೋ ಅದಕ್ಕೆ ತಕ್ಕಂತೆ ಇಲ್ಲಿ ರೇಟ್ ಇಟ್ಟಿರ್ತಾರೆ. ಆದರೆ ಫಿಕ್ಸ್ ರೇಟು, ನೋ ಮಾರ್ಜಿನ್ನು. ಅಂದರೆ ಬಾರ್ಗಿನ್ ಮಾಡಿ ತೊಗೊತಾರಲ್ಲ, ಆ ರೀತಿ ಬಾರ್ಗಿನ್ ಮಾಡೋ ಹಾಗಿಲ್ಲ, ಫಿಕ್ಸ್ ರೇಟ್ ಇರುತ್ತೆ. ಮತ್ತು ಸ್ಲಿಪ್ಪರ್ಸು, ಶೂಸು, ಹೇರ್ ಆಕ್ಸೆಸರೀಸು ಮತ್ತು ಹೋಮ್ ಅಪ್ಲಿಯನ್ಸಸ್ ಎಲ್ಲ ಸಿಗುತ್ತೆ. ಮತ್ತು ಬಟ್ಟೆಗಳು ಅಷ್ಟೇ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಸಿಗುತ್ತೆ ಬಟ್ಟೆಗಳು. ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಆರಾಮಾಗಿ ಇಲ್ಲಿ ಬಂದರೆ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ತೋರಿಸ್ತಾ ಇದ್ದೀನಿ ನೋಡಿರಿ, ಜೀನ್ಸ್ ಸೆಕ್ಷನ್ ಇದೆಲ್ಲನೂ. ಇನ್ನೂ ಎಲ್ಲ ಜೋಡಿಸ್ತಾ ಇದ್ರು ಹಬ್ಬಕ್ಕೆ ಅಂತ ಅವರು. ನಾವು ಆದ್ರೂ ಸ್ವಲ್ಪ ಈ ಕಡೆದೆಲ್ಲ ಶೂಟ್ ಮಾಡಿದ್ವಿ. ಮಕ್ಕಳ ಬಟ್ಟೆ ಅಂತೂ ತುಂಬ ಚೆನ್ನಾಗಿತ್ತು. ಏನಂದರೆ ಲಾಸ್ಯಾಗ ಮಾನ್ವಿಕನ್ಗೂ ನೀವೇ ನೋಡಿದ್ರಲ್ಲ ವಿಡಿಯೋದಲ್ಲಿ, ಆಗಲೇ ನಾವು ತೊಗೊಂಡ್ವಿ. ಇಲ್ಲಾಂದರೆ ಲಾಸ್ಯಾಗ ಮಾನ್ವಿಕನ್ಗೂ ಒಂದೊಂದು ಸೆಟ್ ತೊಗೋಬೋದಾಗಿತ್ತು. ತುಂಬ ಚೆನ್ನಾಗಿತ್ತು ಬಟ್ಟೆ ಎಲ್ಲನೂ. ಹಾಗೆ ಈ ಕಡೆ ಎಲ್ಲ ಹ್ಯಾಂಗರ್ಗೆ ಹಾಕ್ಬಿಟ್ಟು, ಅವ್ರೇನು ಎತ್ತಿರೋದು ಆ ಥರ ಏನಿಲ್ಲ, ಫುಲ್ ಎಲ್ಲ ಹ್ಯಾಂಗರ್ಗೆ ಹಾಕಿರ್ತಾರೆ. ನಮ್ಗೆ ಯಾವ್ದು ಬೇಕೋ ಆ ಥರ ಈ ಮಾಲ್ಸ್ ಇದರಲ್ಲಿ ಹೋದಾಗ ನಾವು ಸೆಲೆಕ್ಟ್ ಮಾಡಿ ತೊಗೊತಾ ಇರ್ತೀವಲ್ಲ, ಸೇಮ್ ಅದೇ ರೀತಿನೇ ಇಲ್ಲಿ ನೋಡಿಬಿಟ್ಟು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಎತ್ಕೊಂಡು ಹೋಗ್ಬೋದು. ಆ ರೀತಿ ಇರುತ್ತೆ.
ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಸುಮ್ಮನೆ ಎತ್ತಿಟ್ಟು ಎಲ್ಲ ಸಿಂಗಲ್ ಪೀಸ್ ತೋರಿಸೋದಕ್ಕಿಂತಲೂ ಈ ರೀತಿ ಹಾಕ್ಬಿಟ್ರೆ ಅವರೇ ಇಷ್ಟಪಟ್ಟರೆ ಅದು ನೋಡಿಬಿಟ್ಟು ತಗೊಂಡು ಡೈರೆಕ್ಟ್ ಬಿಲ್ ಕೌಂಟ್ ಹತ್ರ ಬರ್ತಾರಲ್ಲ, ಹಂಗೆ ಚೆನ್ನಾಗಿತ್ತು. ನಾನೆಲ್ಲ ಸೆಕ್ಷನ್ದು ಸ್ವಲ್ಪ ವೀಡಿಯೋ ನಾವು ಇನ್ಸ್ಟಾಗ್ರಾಮ್ಗೆ ಕ್ಲಿಯರಾಗಿ ನಾನು ತೊಗೊಂಡಿದ್ದೀನಿ. ಯೂಟ್ಯೂಬ್ ನೋಡೋರು ತುಂಬ ಜನ ಇರ್ತೀರಾ, ಇನ್ಸ್ಟಾಗ್ರಾಮ್ ನೋಡದಿದ್ದರೂ ಇರ್ತೀರಾ. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ನೋಡೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ, ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಯವ್ರು ಯಾರಾದರೂ ಇದ್ದರೆ ಹೋಗಿ ತೊಗೊಳ್ಳಿ ಅಂತಂದು ಹೇಳ್ಬಿಟ್ಟು ಈ ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಹೆಣ್ಮಕ್ಳು ಬಟ್ಟೆ ಅಂತೂ ವಾವ್ ಅನ್ನೋ ರೀತಿಯೇ ಇತ್ತು, ಭಾಳ ಚೆನ್ನಾಗಿತ್ತು. ಗಂಡು ಮಕ್ಳದ್ದು ಅಷ್ಟೇ. ನನಗೆ ಏನಂದರೆ ಎಕ್ಸ್ಪೆಷಲಿ ಹೆಣ್ಮಕ್ಳು ಬಟ್ಟೆ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ನಾನು ಜಾಸ್ತಿ ಹೆಣ್ಮಕ್ಳು ಬಟ್ಟೆನೇ ಪ್ರಿಫರ್ ಮಾಡ್ತಾ ಇರ್ತೀನಿ. ಗಂಡು ಮಕ್ಕಳು ಅಷ್ಟೇ ಭಾಳ ಚೆನ್ನಾಗಿದೆ ಗಂಡು ಮಕ್ಳದನ್ನು. ಅರವಿಂದು ನಿತಿನ್ನು ಆಗಲೇ ಟ್ರೆಂಡ್ಸ್ಗೆ ಹೋಗಿ ತೊಗೊಂಡಿದ್ದಾರೆ. ಮತ್ತು ನಿತಿನ್ಗೆ ಇನ್ನೊಂದು ಜೊತೆ ಇಲ್ಲಿ ತುಮಕೂರಲ್ಲಿ ತೊಗೊಂಡು ಬಂದಿದ್ದಾಯಿತು, ಹಾಗಾಗಿ ಅವ್ರಿಗೂ ತೊಗೊಂಡಿಲ್ಲ. ಸುಮ್ಮನೆ ನಾವು ವೀಡಿಯೋ ಶೂಟ್ ಅಂತಂದೆಲ್ಲ ಮಾಡಿದ್ದಾಯಿತು. ನೋಡಿ, ಸ್ಲಿಪ್ಪರ್ಸು, ಶೂಸು ಎಲ್ಲನೂ, ಹೋಮ್ ಅಪ್ಲಿಯನ್ಸಸ್ ಎಲ್ಲನೂ ಇದೆ. ಬಾಕ್ಸ್ಗಳು ಅಂತೆ ನಮ್ಗೆ ಏನೇನು ಬೇಕೋ ಎಲ್ಲನೂ ಸಿಗುತ್ತೆ. ಬಾಣಲಿ, ಕಡಾಯಿ ಈ ಥರ ಎಲ್ಲನೂ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಇದೇ ಇವ್ರದೇ ಇನ್ನೊಂದು ಶಾಪ್ ಇದೆ, ಸಸ್ತಾ ಬಜಾರ್ ಅಂತ ಹೇಳ್ಬಿಟ್ಟು ಮುತ್ತೂಟ್ ಫೈನಾನ್ಸ್ ಕೆಳಗಡೆ ಇದೆ. ಅದು ಬಂದ್ಬಿಟ್ಟು ಬಳ್ಳಾರಿ ರೋಡಲ್ಲೇ ಇದೆ. ನೀವು ಆರಾಮಾಗಿ ಅಲ್ಲಿಗೆ ಹೋದ್ರೆ ಅಲ್ಲೇ ಕಾಣುತ್ತೆ ನಿಮಗೆ, ಮೇಲ್ಗಡೆ ನಾನು ಬೋರ್ಡ್ ತೋರಿಸಿದ್ನಲ್ಲ, ಇದು ಸಸ್ತಾ ಬಜಾರ್ ಅಂತ ಮುತ್ತೂಟ್ ಫೈನಾನ್ಸ್ ಕೆಳಗಡೆನೇ ಇದೆ. ಇಲ್ಲಿ ಏನು ತೊಗೊಂಡ್ರು ಬರೀ 180 ರೂಪಾಯಿ. ನೀವೇನಾದರೂ ತೊಗೊಳ್ರಿ 180. ಇದು ಲಾಸಿನ್ಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೆ ಅವಳು ಈ ಥರ ಅದು ಕಿವಿಗೆ ಸ್ವಲ್ಪ ಹ್ಯಾಂಗಿಂಗ್ ಟೈಪ್ ಇದೆಯಲ್ಲ, ಆ ಥರ ಇದ್ರೆ ಅವಳು ಹಾಕ್ಕೊಳ್ಳಲ್ಲ. ಅದನ್ನೇ ಯೋಚನೆ ಮಾಡಿ ನೋಡಿ ತಗೊಳ್ಳೋಣ ಅಂತಂದು ಆ ಕಡೆ ಸೈಡ್ಗೆ ಎತ್ತಿಟ್ಟೆ. ಮತ್ತೆ ಆ ಫೋಟೋ ಕಳಿಸಿದ್ರೆ ಅವಳು ಬೇಡ ನನಗೆ ಅಂತ ಅಂದ್ಲು. ಅದಕ್ಕೆ ಅವಳಿಗೆ ಸ್ವಲ್ಪ ಜಾಸ್ತಿ ಹ್ಯಾಂಗಿಂಗ್ ಆಗೋ ಥರ ಆ ಥರ ಏನಾದರೂ ಇದ್ದರೆ ಹಾಕಲ್ಲ ಅವಳು. ಅದಕ್ಕೆ ಇಲ್ಲಿ ನೋಡ್ರಿ, ಏನೇ ಒಂದು ಐಟಮ್ ತೊಗೊಳ್ರಿ, ಏನೇ ಒಂದು ಬಟ್ಟೆ ತೊಗೊಂಡ್ರು ಬರೀ 180 ರೂಪಾಯಿ. ಇದು ಅಷ್ಟೇ ವರ್ತ್ ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲರೂ ಇರೋವಂಥರೇ ಸಾವಿರಗಳ ಗಟ್ಟಲೆ ತೊಗೊಂಡು ಹಬ್ಬ ಮಾಡೋರು ಇರಲ್ಲ. ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಂಥವ್ರು ಎಲ್ಲರೂ ಈ ಥರ ಬಟ್ಟೆಗಳನ್ನ ಆರಾಮಾಗಿ ತೊಗೋಬೋದು. ಬರೀ 180 ರೂಪಾಯಿಗೆ ಅಂದರೆ ಇನ್ನು ಯಾವ ಥರ ಬಟ್ಟೆ ಬರುತ್ತೆ ಹೇಳ್ರಿ. ಆದ್ರೂ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಬಟ್ಟೆಗಳದು. ಇಲ್ಲಿ ಅಷ್ಟೇ ಎಲ್ಲ ಹ್ಯಾಂಗಿಂಗ್ ಟೈಪ್ ಹಾಕಿದ್ರು ಹ್ಯಾಂಗರ್ಗೆ. ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ಸೈಜಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಎಲ್ಲ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ತೊಗೊಂಡವ್ರಂತ ಬಿಲ್ಲಿಂಗ್ ಎಲ್ಲ ಹಾಕ್ಸ್ತಾ ಇದ್ರು. ನೆಕ್ಸ್ಟ್ ನಾವು ಅಲ್ಲಿ ಸ್ವಲ್ಪ ಎಲ್ಲ ವೀಡಿಯೋ ಶೂಟ್ ಆದಮೇಲೆ ಸ್ವಲ್ಪ ಹೊರಗಡೆದೆಲ್ಲ ಶೂಟ್ ಮಾಡಿ ತೋರಿಸಿ ನಿಮಗೆ ಈಗ ನೆಕ್ಸ್ಟ್ ಊರಿಗೆ ಅಂತ ಹೊರಟ್ವಿ. ನಾನು ಈ ಡ್ರೆಸ್ನ ಹಾಕಿದ್ದೆ. ಈ ಡ್ರೆಸ್ ಅಂತೂ ತುಂಬ ಜನ ಕೇಳ್ತಾರೆ, ಯಾವಾಗಲೂ ಕಾರ್ಡ್ ಸೆಟ್ ಇದು. ನನಗೆ ನೈಋತಿ ಫ್ಯಾಷನ್ ಅಂತ ಪಾಗೋಡದಲ್ಲಿ ಇದ್ರಲ್ಲ, ಆ ಸಿಸ್ಟರ್ ಕಳಿಸಿದ್ರು ಈ ಡ್ರೆಸ್ನ. ತುಂಬ ಚೆನ್ನಾಗಿದೆ. ನನಗೆ ಈ ಡ್ರೆಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಇದು ಹಾಕೊಂಡಾಗ ಸ್ವಲ್ಪ ನನಗೆ ನಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಮನಸ್ಸಿಗೆ. ಆದರೂ ನೀವು ನೋಡೋವಂಥವ್ರು ತುಂಬ ಜನ ಹೇಳ್ತಾ ಇರ್ತೀರಾ ಈ ಡ್ರೆಸ್ ತುಂಬ ಚೆನ್ನಾಗಿದೆ ಅಂತಂದು. ಹಾಗಾಗಿ ಈ ಡ್ರೆಸ್ನ ಹಾಕ್ಕೊಂಡು ಹೋಗಿದ್ದೆ ನಾನು. ಈ ನಡುವೆ ಆ ಬಟ್ಟೆಗಳೆಲ್ಲ ಎಲ್ಲೆಲ್ಲಿ ಇಡ್ತಾ ಇದ್ದೀನಿ, ಎಲ್ಲೆಲ್ಲಿ ಮನೆಯಲ್ಲಿ ನಿಜ ಸಿಗ್ತಾನೆ ಇಲ್ಲ, ಅಷ್ಟೊಂದು ಬಟ್ಟೆಗಳಾಗ್ಬಿಟ್ಟವೆ. ಹಾಗಾಗಿ ಬೇಗ ಮೇಲ್ಗಡೆ ಯಾವ್ದು ಸಿಗುತ್ತೋ ಅದು ಹಾಕ್ಕೊಳ್ಳೋದು, ಹೋಗೋದು ಅರ್ಜೆಂಟ್ಗೆ. ಹಂಗೆ ಅಲ್ಲಿಂದ ಈಗ ಬಸ್ ಸ್ಟಾಪ್ ಕಡೆ ಹೊರಟ್ವಿ. ಸೊ ನೋಡ್ತಾ ಇರ್ಬೋದು ನಮ್ಮ ಪಾವಗಡ ಬಸ್ ಸ್ಟಾಪ್. ಈಗ ಬಸ್ಸುಗಳೆಲ್ಲ ಲೋಕಲ್ ಬಸ್ಸುಗಳೆಲ್ಲ ನೋಡಿ ಈಗ ಹೋಗ್ತಾ ಇದ್ದಾವೆ, ಪ್ರೈವೇಟ್ ಬಸ್ಸುಗಳು. ಹಾಗೆ KSRTC ಬಸ್ಸುಗಳು ಆ ಕಡೆ ನಿಂತಿದ್ವು. ಬೆಟ್ಟ ನೋಡ್ತಾ ಇರ್ಬೋದು ನೀವು, ಪಾವಗಡ ಬೆಟ್ಟ ಅದು. ಇಲ್ಲೆಲ್ಲ ಹೂವು ಎಲ್ಲ ಮಾರ್ತಾ ಇರ್ತಾರೆ, ಹೂವಿನ ಮಂಡಿ ಟೈಪ್ ಎಲ್ಲ ಇರುತ್ತೆ ಇಲ್ಲಿ. ಬೆಳಿಗ್ಗೆ ಟೈಮ್ ಜಾಸ್ತಿ ಇರುತ್ತೆ. ಈಗಾಗಲೇ ನಾವು ಒಂದು 3 ಗಂಟೆ ಮೇಲೆ ಆಗಿತ್ತು ನಾವು ರಿಟರ್ನ್ ಹೋಗ್ಬೇಕಾದ್ರೆ, ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಇಲ್ಲೆಲ್ಲ ಕ್ಯಾಬ್ಸ್ ಎಲ್ಲ ಇರುತ್ತೆ, ಬುಕ್ ಮಾಡ್ಕೊಂಡು ಹೋಗ್ಬೋದು. ಅದಾದಮೇಲೆ ನೆಕ್ಸ್ಟು ಆಟೋ ಸ್ಟ್ಯಾಂಡ್, ಆಟೋಗಳೆಲ್ಲ ನಿಂತಿರ್ತವೆ ಇಲ್ಲಿ. ಸೊ ನೋಡಿ, ಇಲ್ಲಿಂದ ಈಗ ಲೆಫ್ಟ್ ಸೈಡ್ ತೋರಿಸ್ತೀನಿ, ಇದು ಬಸ್ ಸ್ಟಾಪು. ಸೊ ಇಲ್ಲಿಂದ ಸ್ಟ್ರೈಟ್ ಇನ್ನು ನಮ್ಮೂರಿಗೆ ಹೊರಡ್ತಾ ಇದ್ದೀವಿ. ಚಳ್ಳಕೆರೆ ಕ್ರಾಸಲ್ಲಿಂದ ಹೋದ್ರೆ ನಮ್ಮೂರಿಗೆ ಹೋಗ್ಬೋದು. ಹಾಗಾಗಿ ಇಲ್ಲಿಂದ ಇನ್ನು ಎಂಟ್ರಿ ಅಂದರೆ ಮೇನ್ ರೋಡ್ಗೆ ಹೋಗ್ಬೇಕಲ್ವಾ. ಸೊ ಇದನ್ನು ಸುತ್ತ ಹಾಕ್ಕೊಂಡು ಹೋಗ್ತಾ ಇರಬೇಕು. ನಾವು ಈ ಕಾರಲ್ಲಿ ಸಾಂಗ್ಸ್ ಎಲ್ಲ ಇಟ್ಟಿರ್ತಾರಲ್ಲ ನಮ್ಮ ಮನೆಯವರು, ಏನೋ ಒಂಥರ ಚೆನ್ನಾಗಿರುತ್ತೆ. ಸಾಂಗ್ಸ್ ಕೇಳ್ತಾ ಹೋಗ್ಬೋದು. ಆ ಸಾಂಗ್ಸ್ ಏನಾದರೂ ಆನ್ ಆಗಿಲ್ಲ ಅಂದರೆ ನನಗೆ ಕಾರಲ್ಲಿ ಕುತ್ಕೊಳ್ಳೋಕ್ಕೆ ಆಗಲ್ಲ, ಅದೇನೋ ಗೊತ್ತಿಲ್ಲ. ಸಾಂಗ್ಸ್ ಇಟ್ಟರೆ ಆರಾಮಾಗೆ ನೆಮ್ಮದಿಯಾಗಿ ಸಾಂಗ್ಸ್ ಎಂಜಾಯ್ ಮಾಡ್ಕೊಂಡಿರ್ತೀನಿ. ಇಲ್ಲ ಅಂದರೆ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಬರೀ ಕಾರಲ್ಲಿ. ಈಗ ಹೊಸದಾಗಿ ನಾವು ಕಾರ್ ಹತ್ತಿದಾಗ ಹೊಸ ಕಾರ್ ಸ್ಮೆಲ್ ಹೆಂಗೆ ಬರುತ್ತೆ ಆ ರೀತಿ ಬರ್ತಾ ಇರುತ್ತಲ್ಲ, ಹೊಟ್ಟೆಲೆಲ್ಲ ಒಂಥರ ಅನ್ನಿಸ್ಬಿಡುತ್ತೆ ನನಗೆ. ಪರ್ಫ್ಯೂಮ್ ಅದೇನು ಯೂಸ್ ಮಾಡೋಂಗಿಲ್ಲ ನಮ್ಮ ಮನೆಯವ್ರ. ಪಾಪ ನನ್ನ ಕಾಟಕ್ಕೆ ಏನೂ ಹಾಕೋದು ಇಲ್ಲ ಬಿಡ್ರಿ ಅವರು. ಆದ್ರೂ ಅದು ಇದು ಫ್ರೆಶರ್ ಇರುತ್ತಲ್ಲ ಕಾರ್ಗೆ ನಾವು ಆನ್ ಮಾಡಿ ಇಡುವಂಥದ್ದು, ಅದು ಒಂಥರ ಪರ್ಫ್ಯೂಮ್ ಸ್ಮೆಲ್ ಬಂದಂಗೆ ಬರುತ್ತೆ. ನನಗೆ ಆ ಥರ ಸ್ಮೆಲ್ಗಳು ಏನೂ ಆಗಲ್ಲ, ಅದೇನೋ ಆನ್ ಮಾಡ್ಸೋಕ್ಕೆ ಬಿಡಲ್ಲ ನಾನು. ಹಾಗಾಗಿ ಸ್ವಲ್ಪ ನನ್ನ ಹತ್ರ ಹಿಂಸೆ ನಮ್ಮ ಮನೆಯವರಿಗೆ ಎಲ್ಲಾದರೂ ಹೊರಗಡೆ ಹೋದಾಗ ಕಾರಲ್ಲಿ ಜರ್ನಿ ಮಾಡಬೇಕಾದ್ರೆ. 2 ವೀಲರಲ್ಲಾದರೆ ಏನೂ ಆಗಲ್ಲ, ಕಾರಲ್ಲಾದರೆ ಆ ರೀತಿ ಅನಿಸುತ್ತೆ, ಬಸ್ಸು ಕಾರು. ಅಲ್ಲಿಂದ ಬಂದ್ವಿ. ಬರೋಷ್ಟರಲ್ಲಿ ನಮ್ಮಮ್ಮ ನೋಡ್ರಿ ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದಾರೆ. ಸುಮಾರು ಅಂದರೆ 4 ದಿನದಿಂದ ಮಾಡ್ತಾ ಇದೀವಿ ಮನೆ ಕ್ಲೀನಿಂಗ್ ಕೆಲಸ. ಎಷ್ಟು ಮಾಡಿದ್ರೂ ಹಬ್ಬಕ್ಕೆ ಮುಗಿತಾನೆ ಇಲ್ಲ. ಏನೇ ಒಂದು ಇದು, ಅದು ಶೀಟ್ ಮನೆ ಬೇರೆ ನಮ್ಮದು. ಎಷ್ಟು ಕ್ಲೀನ್ ಮಾಡಿದ್ರೂ ಮಾರನೇ ದಿನನೇ ಎಲ್ಲ ಪೊರೆ ಥರ ಕಟ್ಟಿರುತ್ತೆ. ಮತ್ತೆ ಅದನ್ನು ಕ್ಲೀನ್ ಮಾಡ್ತಾನೆ ಬರ್ತಾನೆ ಇರಬೇಕು. ಇವತ್ತು ಸ್ಟೋರ್ ರೂಮ್, ನಮ್ಮಮ್ಮ ಹೊರಗಡೆ ಸ್ಟೋರ್ ರೂಮ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇನ್ನೊಂದು ಸ್ವಲ್ಪ ತೊಟ್ಟಿ ಚಿಕ್ಕದು ಅಂತ ಹೇಳಿದ್ನಲ್ಲ ನಮ್ಮ ಮನೆ ಹತ್ರ ಇರುವಂಥದ್ದು, ಅದರಲ್ಲಿ ಎಷ್ಟು ನೀರು ಬಳಸ್ಕೊಂಡ್ರು ಅದು ಇಟ್ಕೊಂಡ್ರು ಸ್ವಲ್ಪ ಒಂದು
ಒಂದು ಹಾಫ್ ಅನ್ ಅವರ್ 1 ಅವರ್ ಅಷ್ಟರಲ್ಲೇ ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ನಮ್ಮಮ್ಮ ಡ್ರಮ್ ಇತ್ತು, ಇದು ಹಳೇದೆಲ್ಲ ಹಾಕಿಟ್ಟಿದ್ದೆ ನಾನು ಡ್ರಮ್ಮಲ್ಲಿ, ದೊಡ್ಡದು ಡ್ರಮ್, ನೀರಿನ ಡ್ರಮ್ ಇತ್ತು. ಅದು ಹಳೇದೆಲ್ಲ ತೆಗೆದು ಒಂದು ಚೀಲಕ್ಕೆ ಹಾಕಿ ಇವನ್ನೆಲ್ಲ ಹೊಸ ಪಾತ್ರೆ ತಗೊಳ್ಳೋಣ ಹಳೇದೆಲ್ಲ ಹಾಕಿ ಅಂತ ಅದನ್ನು ಡಿವೈಡ್ ಮಾಡ್ತಾ ಇದ್ರು. ಆ ಡ್ರಮ್ನ ಕ್ಲೀನಾಗಿ ತೊಳೆದು ಬಿಟ್ಟು ಇವತ್ತು ಇಟ್ಬಿಟ್ಟು ಅದಕ್ಕೆ ನೀರು ಹಾಕ್ತೀನಿ. ಇನ್ಮೇಲೆ ಬಟ್ಟೆ ತೊಳೆಯೋಕ್ಕೂ ಬಳಸ್ಕೊಳ್ಳೋದಕ್ಕೂ ಎಲ್ಲ ಆಗುತ್ತೆ. ನೀನು ಡ್ರಮ್ ಇಟ್ಕೊಂಡು ಸುಮ್ಮನೆ ಇದೆಯಾ ಅಂತ ನಮ್ಮಮ್ಮ ಬೈತಾ ಇದ್ರು. ಅದಕ್ಕೆ ಅವರೇ ಇದು ಕ್ಲೀನ್ ಮಾಡ್ತಾ ಇದ್ರು. ಅದರಲ್ಲಿ ಹಳೆ ಶೂಸ್ ಎಲ್ಲ ಹಾಕಿದ್ವಲ್ಲ ಅವನ್ನೆಲ್ಲ ತೆಗೆದು ಬಿಸಾಕ್ತೀನಿ ಅಂತಂದೆಲ್ಲ ಬಿಸಾಕ್ತಾವ್ರೆ. ಅವು ಯೂಸ್ ಇಲ್ಲ, ಸೊ ಯಾವಾಗಿಂದೋ ಎಲ್ಲ ಹಾಕಿಟ್ಟಿದ್ದೀವಿ. ಮಕ್ಕಳು ಶೂಸ್ ಅಂತೆ ಎಲ್ಲನೂ, ನಂದು ಎಲ್ಲನೂ, ಮತ್ತು ನಮ್ಮ ಮನೆಯವ್ರದ್ದು ಎಲ್ಲ. ಹಾಗಾಗಿ ಅದು ಯೂಸ್ ಇಲ್ಲದೆ ಇರೋದು ಏನಕ್ಕೆ ಸುಮ್ಮನೆ ಎಲ್ಲ ಇಟ್ಕೊಂಡು ಅಂತ ಆ ಕಡೆ ಬಿಸಾಕ್ಬಿಡೋಣ ಅಂತಂದು ಎಲ್ಲ ಒಂದು ಇದಕ್ಕೆ ಹಾಕ್ತಾಯಿದ್ರು. ಹಾಗೆ 1 kg ಅಷ್ಟು ಸುಣ್ಣ ತಂದಿದ್ವಿ ಅವಾಗ, ಅದೊಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಒಂದು ಬ್ಯಾಗ್ ಹಾಕಿ ಕಟ್ಟಿಡ್ತಾವ್ರೆ. ನಮ್ಮ ಸಿಂಬ ನೋಡ್ತಾ ಇರ್ಬೋದು, ನಾನು ಎಲ್ಲೋ ಹೋಗ್ತೀನಿ, ಮೊಬೈಲ್ ಇಟ್ಕೊಂಡ್ರೆ ಸಾಕು ಎಲ್ಲೋ ಹೋಗ್ತಾಳೆ ಅಂತಂದು ಅದಕ್ಕೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಬಗಳ್ತಾನೇ ಇರ್ತೈತೆ ಹೋಗೋವರೆಗೂ, ನಾವು ಬರೋವರೆಗೂ. ಹಾಗಾಗಿ ನಾನು ಇನ್ನು ಮೊಬೈಲ್ ಸ್ಟಾರ್ಟ್ ಮಾಡಿದ್ದಕ್ಕೆ ಎಲ್ಲೋ ವೀಡಿಯೋಗೆ ಹೋಗ್ತಾರೆ ಅಂತ. ಎಷ್ಟು ಬುದ್ಧಿ ಅಂದರೆ, ನಾವೆಲ್ಲಾದರೂ ಹೊರಟರು ಅಷ್ಟೇ, ಎಲ್ಲಾದರೂ ನಾನು ಹೊಸ ಬಟ್ಟೆ ಹಾಕೊಂಡ್ರೆ ಅದು ಗೊತ್ತಾಗ್ಬಿಡುತ್ತೆ, ಎಲ್ಲೋ ಹೋಗ್ತಾಳೆ ಅನ್ನೋದು ಬಗಳೋದು ಯಾವಾಗಲೂ ಬಗಳ್ತಾನೆ ಇರುತ್ತೆ. ನಾನು ಎಲ್ಲೂ ಹೋಗಲ್ಲ ಅಂತಂದು ಸುಮ್ಮನೆ ನೈಟಿ ಈ ಥರ ಹಳೆ ಡ್ರೆಸ್ಸಸ್ ಹಾಕ್ಕೊಂಡಿದ್ರೆ ಏನೋ ಇದು ಮಾಡಲ್ಲ. ಅದು ಹೊಸ ಡ್ರೆಸ್ ಹಾಕೊಂಡು ನಾನು ಬ್ಯಾಗ್ ಏನಾದ್ರು ನೆತ್ತಕೊಂಡು ಮೊಬೈಲ್ ಏನಾದರೂ ಆನ್ ಮಾಡಿದ್ದೀನಿ ಅಂತ ಇಟ್ಕೊಳ್ರಿ, ಪಕ್ಕ ಎಲ್ಲೋ ಹೋಗ್ತಾಳೆ ಅಂತ ಬಗಳ್ತಾನೇ ಇರುತ್ತೆ ನಾವು ಹೊರಡೋವರೆಗೂ. ಪಾಪ ಅನಿಸುತ್ತೆ ನನಗೆ ಬಿಟ್ಟು ಹೋಗೋಕೆ ಒಂದೊಂದ್ಸಾರಿ. ಏನು ಮಾಡಬೇಕು, ಬಿಟ್ಟು ಹೋಗ್ಲೇಬೇಕಲ್ವ. ಅದನ್ನು ಕರ್ಕೊಂಡೋದ್ರೆ ಮತ್ತೆ ಅದನ್ನು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗುತ್ತೆ ಹೋಗಿರೋ ಹತ್ರ. ಹಾಗೆ ಇನ್ನೇನು ಲಾಸ್ಯ ಮಾನ್ವಿಕು ಅದನ್ನೆಲ್ಲ ಒಂದು ಚೀಲಕ್ಕೆ ತುಂಬ್ಕೊಂಡು ಮನೆ ಹತ್ರ ತಗೊಂಡೋದ್ರು, ನಮ್ಮಮ್ಮರ ಮನೆ ಹತ್ರ. ಅವರೇ ಹಾಕ್ಬಿಟ್ಟು ತೊಗೊಳ್ಳಿ ಅಂತ. ನನಗಂತೂ ಮನೆ ತುಂಬ ಬರೀ ಪಾತ್ರೆಗಳೇ ಇವೇ ಇದ್ದಾವೆ, ನೀವೇ ತೊಗೊಳ್ರಿ ಅದನ್ನು ಹಾಕ್ಬಿಟ್ಟು ಅಂತಂದು ಹೇಳಿದೆ. ಸರಿ ಅಂತ ಅವ್ರು ತಗೊಂಡೋದ್ರು. ಈಗ ಡ್ರಮ್ಮು ಹೇಳಿದ್ನಲ್ಲ, ಸಂಜೆನೇ ಆಗೋಯ್ತು. ಆ ಡ್ರಮ್ನ ಈಗೆಲ್ಲ ಸೋಫ್ ಹಾಕಿ ಎಲ್ಲ ನಾರು ತಗೊಂಡು ಉಜ್ತಾವ್ರೆ. ಭಾಳ ದಿನ ಆಗಿತ್ತು ರೂಮ್ಗೆ ಇಟ್ಬಿಟ್ಟು, ಧೂಳೆಲ್ಲ ತುಂಬ್ಕೊಬಿಟ್ಟೈತೆ, ತಳಕ್ಕೆಲ್ಲ ಒಂದು ಸ್ವಲ್ಪ ಗಾರೆ ಹಿಡ್ದಂಗೆ ಹಾಕ್ಬಿಟ್ಟಿತ್ತು. ಅದಕ್ಕೆ ಒಳಗಡೆದೆಲ್ಲ ಸ್ವಲ್ಪ ನೆನೆಸ್ಬಿಟ್ಟು ಅದನ್ನು ಕಡ್ಡಿ ಪರ್ಕೆಲ್ಲ ಉಜ್ಜಿ ತೊಳೆದ್ರು ಇಷ್ಟೊತ್ತು. ಈಗ ಹೊರ್ಗಡೆದೆಲ್ಲ ತೊಳಿತಾವ್ರೆ. ಒಳಗಡೆ ಇನ್ನೊಂದು ಸ್ವಲ್ಪ ನೆನೆಲಿ, ನಾನು ಆಮೇಲೆ ಬ್ರಷಲ್ಲಿ ಸ್ವಲ್ಪ ಉಜ್ತೀನಿ ಅಂತಂದು ಹೇಳ್ದೆ ನಮ್ಮಮ್ಮನಿಗೆ. ಸರಿ ಅಂತಂದು ಹೇಳ್ಬಿಟ್ಟು ಈಗ ಅವ್ರು ಹೊರಗಡೆದು ಮೇಲ್ಗಡೆ ಕ್ಯಾಪು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಅದಕ್ಕೆ ಒಳಗಡೆ ಟಾರ್ಚ್ ಹಾಕಿ ನೋಡ್ತಾ ಇದ್ದೀನಿ ಕ್ಲೀನ್ ಆಯ್ತೋ ಇಲ್ವೋ ಅದು ಅಂತ. ಅದು ಇನ್ನೂ ಕ್ಲೀನ್ ಆಗಿರಲಿಲ್ಲ, ಅದಕ್ಕೆ ನಾನು ಬ್ರಷಲ್ಲೇ ಉಜ್ತೀನಿ ಅಂತ ಚೆನ್ನಾಗಿ ಉಜ್ಜಿಬಿಟ್ಟೆ. ಬ್ರಷಲ್ಲೇ ಚೆನ್ನಾಗಿ ಕ್ಲೀನ್ ಆಯಿತು. ಏನಂದರೆ ಜಾಸ್ತಿ ಶೂಟ್ ಮಾಡಲಿಲ್ಲ ಅಷ್ಟೇ, ವೀಡಿಯೋಸ್ ಏನೋ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಉಜ್ಜಿಬಿಟ್ಟು ಇನ್ನು ಹೊಸ ನೀರೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದು ಇಟ್ಬಿಟ್ವಿ. ಸೊ ಹಿಂಗೆ ನೈಟ್ ಫುಲ್ಲು ಅವತ್ತು ಒಂದು 12 ಗಂಟೆವರೆಗೂ ಕೆಲಸನೇ ಮಾಡಿದ್ದಾಯಿತು. ಆದ್ರೂ ಕೆಲಸಗಳು ಇನ್ನೂ ಮುಗಿಲೇ ಇಲ್ಲ ನಮ್ಮ ಕೆಲಸಗಳು. ಹಬ್ಬಕ್ಕೆ ನನ್ನ ತಮ್ಮ ಬೇರೆ ಬರ್ತಾನೆ, ಅವ್ನು ಬರೋಷ್ಟರಲ್ಲಿ ಕೆಲಸಗಳೆಲ್ಲ ಮುಗಿಸಿ ಸ್ವಲ್ಪ ಮನೆ ಕ್ಲೀನಿಂಗ್ ಆಗಿಬಿಟ್ರೆ ಎಲ್ಲ ಕೆಲಸ ಮುಗಿಯುತ್ತೆ. ಅಷ್ಟರಲ್ಲಿ ಹಬ್ಬ ಚೆನ್ನಾಗಿ ಮಾಡ್ಬೋದು ಅಂತ. ನಾವು ಪಿತೃಪಕ್ಷ ಹಬ್ಬ ಇದು ಆಯುಧ ಪೂಜೆ ದಿನನೇ ಮಾಡೋದು. ಹಾಗಾಗಿ ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.